ಏಷ್ಯನ್ ಡ್ರಮ್ ಪ್ರೂಫ್ ಹೊಡೋದು ಹೆಂಗಂದರೆ ಫಸ್ಟ್ ಎಂತ ಮಾಡ್ಕಂದ್ರೆ ಹಳೆ ಮನೆ ಸ್ಲ್ಯಾಪ್ ಇರುತ್ತಲ್ಲ ಲಾಯ್ಕ್ ಮಾಡಿ ವಾಷಿಂಗ್ ಮಾಡ್ಕಣಕ್ಕೆ ಇದು ಸ್ಲ್ಯಾಪ್, ಯಾಕಂದ್ರೆ ಪಾಚಿ ಎಲ್ಲ ಇರುತ್ತಲ್ಲ ಲಾಯ್ಕ್ ಮಾಡಿ ಒಂದಿನ ಒಣಗಿ ಬಿಟ್ರ ಮೇಲೆ ಅದನ್ನು ನಾವು ಒಂದು ಸತಿ ಹೊಡ್ಕಣಕ್ಕೆ ಹಿಂಗೆಲ್ಲ ತಕ್ಕೊಂಡು ಆದ್ಮೇಲೆ ಏಷ್ಯನ್ ಡ್ರಮ್ ಪ್ರೂಫ್ ಇತ್ತಲ್ಲ ಅದನ್ನು ಹೊಡ್ಕೊಂಡು ಫಸ್ಟ್ ಕೊಟ್ಟು ತೆಳು ಇಟ್ಕಣಕ್ಕೆ ಹೊಂಡಕ್ಕೆಲ್ಲ ಹೊಯ್ಕ ಮತ್ತು ಹೊಂಡ ಎಲ್ಲ ದೊಡ್ಡದು ಕ್ರ್ಯಾಕ್ ಹೊಂಡಲ್ಲ ಐತ್ರೆ ವಾಲ್ ಕ್ಯಾರ್ ಹಾಕಿ ಎಲ್ಲ ಫಿಲಪ್ ಮಾಡ್ಕೊಂಡು ತೊಂದರೆ ಇಲ್ಲ. ಮತ್ತೆಂತ ಅಂದರೆ ಈ ಹೊಸ ಮನೆಗೆಲ್ಲ ಎಂತ ಮಾಡ್ಕೊಂತಿಲ್ಲ ಅಂದರೆ ಸ್ಲ್ಯಾಬ್ ತೊಳಿಕಂತಿಲ್ಲ, ಒಂದು ಸತಿ ಗುಡ್ಸ್ಕೊಂಡ್ರೆ ಸೈ ಹಿಂಗೆಲ್ಲ ತಕ್ಕೊಂಡು ಹಾಕ್ರೆ ಸೈ ಹಾಗೆ. ಫಸ್ಟ್ ಕೋಟ ತೆಳು, 2ನೇ ಕೋಟ ಮೀಡಿಯಮ್ ಇರಬೇಕು, 3ನೇ ಕೋಟ ಸ್ವಲ್ಪ ತೆಳು ಮಾಡಿ ಹೊಡೆದು ಸೈ. 2 ಕೋಟಾರು ಲಾಯ್ಕ್ ಮಾಡಿ ಹೊಡಿಕ, 3ನೇ ಕೋಟ ಉಳಿತಂದ್ರೆ ತೆಳು ಮಾಡಿ ಲಾಯ್ಕ್ ಮಾಡಿ ಹೊಡೆದಿಕ್ಕ. ಬದಿಗೆಲ್ಲ 1 ಇಂಚ್ 2 ಇಂಚ್ ಹೊಡಿಕ, ಎಂತಕ್ಕಂದ್ರೆ ಬದಿಗೆಲ್ಲ ನೀರು ಎಲ್ಲ ನಿಲ್ಲುವುದಲ್ಲ ಅಲ್ಲೂ ಲೀಕೇಜ್ ಹಪ್ಕಾಗ ಅನ್ಕಂಡು ಅಷ್ಟೇ ಇಳುಕಾಗ ಅನ್ಕಂಡು ಅದು ನಿತ್ರ ಅಲ್ಲಿ ಹಿಂಗೆ ಮೇಲೆ ಆವಿ ಹೊಯ್ಕೆ ಬಿಟ್ರೆ ನೀರು ಮತ್ತು ಅಡಿಗೆ ಹೊಪ್ಕಾಗ ಹಾಗೆ. ಮತ್ತು ಪ್ರೊಸೀಜರ್ ಇಪ್ಪದು ಹೀಗೆ, ನಾವು ಎಷ್ಟು ಲಾಯ್ಕ್ ಮಾಡಿ ಹೊಡಿತ ಅಷ್ಟು ಲಾಯ್ಕ ಡ್ರಮ್ ಪ್ರೂಫ್ ಪೂಕಂತ ನೀರು ಅಡಿಗೆ ಹೊತ್ತಿಲ್ಲ. 3 ಕೋಟ್ ಹೊಡೆದ್ರೆ ಒಳ್ಳೆ ನೀರೇ ಹೊತ್ತಿಲ್ಲ ಅಡಿಗೆ ಲಾಯ್ಕ್ ಬತ್ತು. ಡ್ರಮ್ ಪ್ರೂಫ್ ಇತ್ತಲ್ಲ ಅದನ್ನು ಹೊಸ ಮನೆಯೆಲ್ಲ ಆತಿರುತ್ತಲ್ಲ ಅವ್ರಿಗೆ ಅದೇ ಕೂಡಲೇ ಹೊಡೆದು ಬಿಡೋದು ಒಳ್ಳೇದು, ಕಡೆಗೆ ಅಂದ್ರೆ ಸುಮಾರು ಸಮಸ್ಯೆ ಎಲ್ಲ ಹಾಗೆ.